Dear students, welcome back to our class. ಇಂದು ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೊದಲನೇ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಷಯದ ಅಡಿಯಲ್ಲಿ ಸಂಸ್ಕೃತಿ ಎನ್ನುವಂತಹ ಚಾಪ್ಟರ್ನ 26ನೇ ಸೆಷನ್ ಕುರಿತಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. Here we are going to concentrate on ethnocentrism and cultural relativism. ಜನಾಂಗೀಯವಾದ ಮತ್ತು ಸಾಂಸ್ಕೃತಿಕ ಸಾಪೇಕ್ಷತಾವಾದ ಎಂಬ ಎರಡು ವಿಶೇಷವಾದಂತಹ ಪರಿಕಲ್ಪನೆಗಳ ಕುರಿತು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. The objectives of this session include: we need to understand the close relationship between ethnocentrism and cultural relativism, whether they are related to each other or are they opposite to each other. And we can create an awareness among each and every individual in the society about the cultural groups that we need to be, how to respect the other cultural individuals. And when we study the concepts, it becomes an inevitable aspect that we need to develop a broader outlook in life. Definitely, we are going to develop a broader outlook in our life. First of all, ethnocentrism is the concept which was propounded by William Graham Sumner. ವಿಲಿಯಂ ಗ್ರಹಾಮ್ ಸಮ್ನರ್ ಅವರು ಎಥ್ನೋಸೆಂಟ್ರಿಸಮ್ ಅನ್ನುವಂತಹ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದಂಥವರು. ಇದರ ಒಂದು ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಗುಂಪಿನ ಅಥವಾ ನಮ್ಮ ಒಂದು ನಮ್ಮ ಸಮೂಹದಲ್ಲಿ ನಾವು ನಡೆಸ್ಕೊಂಡು ಹೋಗುವಂತಹ ಜೀವನ ವಿಧಾನಗಳನ್ನು ಇತರರ ಜೀವನ ವಿಧಾನಗಳಿಗೆ ಹೋಲಿಕೆ ಮಾಡಿಕೊಳ್ಳೋದು, ನಮ್ಮ ಒಂದು ಜೀವನ ಶೈಲಿಯನ್ನು ಮಾನದಂಡವನ್ನಾಗಿ ಮಾಡುವಂಥದ್ದು, ನಮ್ಮ ಜೀವನ ಶೈಲಿಯೇ ಸುಪೀರಿಯರ್, ಹಿರಿಮೆ ಅನ್ನುವಂತಹ ಭಾವನೆಯನ್ನು ರೂಪಿಸಿಕೊಳ್ಳುವಂಥದ್ದು. ಎಥ್ನೋಸೆಂಟ್ರಿಸಮ್ ಇಸ್ ಅ ಟೆಂಡೆನ್ಸಿ ವೇರ್ ವಿ ಆರ್ ಗೋಯಿಂಗ್ ಟು ಜಡ್ಜ್ ದ ವೇಸ್ ಆಫ್ ಅದರ್ಸ್ ಲೈಫ್ ಬೈ ದ ಸ್ಟ್ಯಾಂಡರ್ಡ್ಸ್ ಆಫ್ ಅವರ್ ಓನ್ ಲೈಫ್ ಸ್ಟೈಲ್. ವಿ ಕಂಪೇರ್ ಅಂಡ್ ದೆನ್ ವಿ ಟೆಲ್ ದ್ಯಾಟ್ ಅವರ್ ಲೈಫ್ ಸ್ಟೈಲ್ ಈಸ್ ದಿ ಸುಪೀರಿಯರ್ ಲೈಫ್ ಸ್ಟೈಲ್. So we can say that we are having too much of love and affection towards our own group of people. Sumner defines ethnocentrism as the view of things in which one's own group is the center of everything and all others are scaled and rated with the reference to it. As already I told you, in the ethnocentrism, we say that our group is the superior group and we start comparing other groups with our own group and our own lifestyle. Thereby we say that others' lifestyle or others' culture or others' way of life is scaled, rated between, in inferior manner. ನಮ್ಮ ಒಂದು ಜೀವನ ಶೈಲಿ ಏನಿದೆ, ನಮ್ಮ ಒಂದು ಆಚಾರ ವಿಚಾರಗಳು ಏನಿದೆ, ಅವುಗಳನ್ನು ಮಾನದಂಡಗಳನ್ನಾಗಿಟ್ಕೊಂಡು ಆಧಾರವಾಗಿಟ್ಕೊಂಡು ಮತ್ತೊಂದು ಸಂಸ್ಕೃತಿಯನ್ನು ಅಳೆಯುವಂತಹದ್ದನ್ನೇ ಜನಾಂಗೀಯವಾದ ಅಂತ ಹೇಳಬಹುದು ಅಂತ ಹೇಳಿಬಿಟ್ಟು ಸಮ್ನರ್ ಅವರು ವ್ಯಾಖ್ಯಾನವನ್ನು ಮಾಡ್ತಾ ಬರುವಂಥದ್ದನ್ನು ನಾವು ಕಾಣ್ತಾ ಬರಬಹುದು. ಮುಂದುವರೆದು ನಾವು ನೋಡೋದೇ ಆದರೆ, ಎಥ್ನೋಸೆಂಟ್ರಿಸಮ್ ಜನಾಂಗೀಯವಾದ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಒಳಗುಂಪುಗಳು ಮತ್ತು ಹೊರಗುಂಪುಗಳ ನಡುವೆ ಇರುವಂತಹ ಒಂದು ಪೂರ್ವಾಗ್ರಹಗಳ ವರ್ತನೆಗಳನ್ನು ವಿವರಣೆ ಮಾಡೋದಕ್ಕೆ ಈ ಪದವನ್ನು ಬಳಕೆ ಮಾಡಬಹುದು ಅಂತ ನಾವು ಇಲ್ಲಿ ಹೇಳ್ತಾ ಬರುವಂಥದ್ದು. ಉದಾಹರಣೆಗೆ ನಾವು ಬೇಕಾದಷ್ಟು ವಿಚಾರಗಳನ್ನ ತೆಗೆದುಕೊಳ್ತಾ ಬರ್ಬೋದು. ಇಲ್ಲಿ ನಮಗೆ ಒಂದು ಉದಾಹರಣೆಯನ್ನು ಕೊಟ್ಟಿರುವಂತೆ, ಎಸ್ಕಿಮೋಸ್ನಲ್ಲಿ ಇನ್ ಗ್ರೂಪ್ ಅಂಡ್ ಔಟ್ ಗ್ರೂಪ್ ಅಂತ ಎರಡು ಗುಂಪುಗಳು ಇರುವಂಥದ್ದು. ಅಲ್ಲಿ ಇನ್ ಗ್ರೂಪ್ ಅಂತ ಬಂದಾಗ ಅಲ್ಲಿ ನಾವು ನಮ್ಮವರು ಅನ್ನುವಂತಹ ಭಾವನೆ ಇರುತ್ತೆ. ಔಟ್ ಗ್ರೂಪ್ ಅಂತ ಹೇಳಿದಾಗ ಅಲ್ಲಿ ಹೊರಗಿನ ಗುಂಪುಗಳು ಅಥವಾ ಉಳಿದವರು, ನಮಗೆ ಸಂಬಂಧವಿಲ್ಲದವರು ಅನ್ನೋ ರೀತಿಯಾದಂತಹ ಭಾವನೆಗಳನ್ನು ನಾವಲ್ಲಿ ಬೆಳೆಸ್ಕೊಳ್ತಾ ಬರ್ತೇವೆ. ಹಾಗಾಗಿ ಎಥ್ನೋಸೆಂಟ್ರಿಸಮ್ ಅನ್ನುವಂಥದ್ದು ಅಥವಾ ಜನಾಂಗೀಯವಾದ ಅನ್ನುವಂಥದ್ದು ಪ್ರತಿಯೊಂದು ಸಮೂಹದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕಂಡುಬರುವಂತಹ ಒಂದು ಅಂಶ ಅಂತ ನಾವು ಇಲ್ಲಿ ಹೇಳ್ತಾ ಬರಬಹುದು. ಇಟ್ ಈಸ್ ದ ನ್ಯಾಚುರಲ್ ಟೆಂಡೆನ್ಸಿ ದಟ್ ಎವ್ರಿ ಹ್ಯೂಮನ್ ಬೀಯಿಂಗ್, ಎವ್ರಿ ಇಂಡಿವಿಜುವಲ್, ಎವ್ರಿ ಗ್ರೂಪ್ will possess the ethnocentric feeling. Ethnocentrism, as already described, that it is the prejudicial attitudes have been understood between the in-groups and out-groups. When we look at the example, we can say that Eskimos are having two groups in which we find in-group and out-group.
where Eskimos group is considered to be in group and they have that we feeling towards the community. Whereas the other tribal groups are considered to be out groups where they are not included with the Eskimo tribes. And then in continuation, we can say that the tendency to assume that our own culture is superior to all other culture itself is ethnocentrism. ಉದಾಹರಣೆಗೆ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನಾವು ಅನುಸರಣೆ ಮಾಡುವಂತಹ ಸಂಸ್ಕೃತಿ ಅಥವಾ ಜೀವನ ವಿಧಾನ ಏನಿದೆ ಅದೇ ಶ್ರೇಷ್ಠವಾದುದು ಅನ್ನುವಂತಹ ಭಾವನೆಯುಳ್ಳ ಪ್ರವೃತ್ತಿಯನ್ನು ನಾವು ಜನಾಂಗೀಯವಾದ ಅಂತ ಕರೆಯುವಂಥದ್ದು. ಉದಾಹರಣೆಗೆ ನಾವು ನೋಡ್ತಾ ಹೋಗೋದೇ ಆದರೆ ನಮ್ಮಲ್ಲಿ ವೆಜಿಟೇರಿಯನ್ಸ್ ಅಂಡ್ ನಾನ್ ವೆಜಿಟೇರಿಯನ್ಸ್ ಅನ್ನುವಂತಹ ಉದಾಹರಣೆಯನ್ನು ತಗೊಂಡಾಗ, ನಾನ್ ವೆಜಿಟೇರಿಯನ್ಸ್ ಅನ್ನು ನೋಡಿದಾಗ ಅವರಲ್ಲಿ ಪೌಷ್ಟಿಕತೆ ಕಡಿಮೆ ಇರುತ್ತೆ ಎನ್ನುವಂತಹ ಒಂದು ಭಾವನೆಯನ್ನು ಬೆಳೆಸ್ಕೊಳ್ತಾ ಬರುವಂಥದ್ದು. ಅಲ್ಲಿ ನಾವು ನಾನ್ ವೆಜಿಟೇರಿಯನ್ ತಿನ್ನುವವರೇ ಸುಪೀರಿಯರ್ ಅನ್ನುವಂತಹ ಒಂದು ಭಾವನೆಯನ್ನು ಬೆಳೆಸ್ಕೊಳ್ತಾ ಬರುವಂಥದ್ದನ್ನು ಶ್ರೇಷ್ಠವಾದಂತಹ ಭಾವನೆ ಅಂತ ಅವ್ರು ಭಾವಿಸ್ತಾ ಬರೋದನ್ನ ನಾವು ನೋಡ್ತಾ ಬರುವಂಥದ್ದು. Ethnocentrism most of the times will lead to xenophobia. This means xenophobia is nothing but a fear and hatred towards the practices of the any other society which is their way of life. ಜನಾಂಗೀಯವಾದ ಅನ್ನೋಂಥದ್ದು ಪರಕೀಯ ದ್ವೇಷ, ಈ ಮಟ್ಟಕ್ಕೆ ಅದು ಮುಂದುವರ್ಕೊಂಡು ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ಹಾಗಾದಾಗ ಸಮಾಜದಲ್ಲಿರುವಂತಹ ಜೀವನ ವಿಧಾನಕ್ಕೆ ಇತರರ ಒಂದು ಅಭ್ಯಾಸಗಳ ಅಥವಾ ಬೇರೆ ಇನ್ಯಾವುದೇ ಒಂದು ವಸ್ತುಗಳು ಅಥವಾ ಬೇರೆಯವರ ಒಂದು ಜೀವನ ವಿಧಾನ ಇವುಗಳನ್ನು ನಾವು ಕಂಪೇರ್ ಮಾಡಿಕೊಂಡಾಗ ನಮಗೆ ಅವುಗಳ ಕುರಿತಾದಂತಹ ಒಂದು ಭಯ ದ್ವೇಷಕ್ಕೆ ತಿರುಗಿಸುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಅದನ್ನೇ ನಾವು ಇಂಗ್ಲಿಷ್ನಲ್ಲಿ ಝೆನೋಫೋಬಿಯಾ ಅಂತ ಕರೆಯುವಂಥದ್ದು. ಮುಂದುವರೆದು ನಾವು ನೋಡೋದೇ ಆದರೆ ಅನೇಕ ಅಧ್ಯಯನಗಳು ತೋರಿಸಿರುವಂಥದ್ದು ಜನಾಂಗೀಯತೆಯನ್ನ ಹೆಚ್ಚು ಬೆಳೆಸ್ಕೊಂಡಿರುವಂಥವರು ಕಠಿಣವಾದ ಮತ್ತು ಅಸ್ಪಷ್ಟತೆಯಿಂದ ಕೂಡಿದಂತಹ ಅಂಶಗಳನ್ನ ಅಥವಾ ಕಠಿಣವಾದಂತಹ ಜೀವನ ಶೈಲಿಯನ್ನ ಅಥವಾ ಸಂಕೀರ್ಣವಾದಂತಹ ಪರಿಸ್ಥಿತಿಗಳನ್ನ ಎದುರಿಸೋದಕ್ಕೆ ಅವರಿಗೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅನೇಕ ಅಧ್ಯಯನಗಳು ಇವತ್ತು ಪ್ರೂವ್ ಮಾಡಿರುವಂಥದ್ದನ್ನು ನಾವು ತಿಳ್ಕೊಳ್ತಾ ಬರ್ಬೋದು. ಜನಾಂಗೀಯವಾದವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಶಿಕ್ಷಣ ಅನ್ನುವಂಥದ್ದನ್ನ ಪ್ರತಿಯೊಬ್ಬರಿಗೂ ಸರಿಯಾದ ನಿಟ್ಟಿನಲ್ಲಿ ಮೂಡಿಸ್ಬೇಕು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಮೆನಿ ಸ್ಟಡೀಸ್ ಹ್ಯಾವ್ ಪ್ರೂವ್ಡ್ that highly ethnocentric people, they cannot handle the situation where there is going to be an ambiguity or where there is going to be a rigid situation or harsh situation or situation with full of complexity. That is the major problem that they will be facing. And then we can say that education can reduce ethnocentric feeling. That is why we need to render education to most of the individuals. That is going to lead to eradication or a minimization of ethnocentrism. The next concept that we do study is cultural relativism. ಸಾಂಸ್ಕೃತಿಕ ಸಾಪೇಕ್ಷತಾವಾದ. ಸಾಂಸ್ಕೃತಿಕ ಸಾಪೇಕ್ಷತಾವಾದ ಅನ್ನುವಂಥದ್ದನ್ನ ರೂತ್ ಬೆನೆಡಿಕ್ಟ್ ರವರು ತಮ್ಮ ಕೃತಿಯಲ್ಲಿ ಪರಿಚಯ ಮಾಡ್ತಾ ಬರ್ತಾರೆ. ಈ ಒಂದು ಸಾಂಸ್ಕೃತಿಕ ಸಾಪೇಕ್ಷತೆ ಅಂತ ಹೇಳಿದಾಗ ಇವರು ಹೇಳುವಂಥದ್ದೇನು ಅಂತ ಹೇಳಿದ್ರೆ, ಸಂಸ್ಕೃತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಒಂದು ಸಂದರ್ಭವನ್ನ ಅಥವಾ ನಮ್ಮ ಒಂದು ಪರಿಸ್ಥಿತಿಯನ್ನ ಅಥವಾ ನಮ್ಮ ಒಂದು ಸಂಸ್ಕೃತಿಯನ್ನ ಆಧಾರವಾಗಿಟ್ಕೊಂಡು ಮತ್ತೊಂದು ಸಂಸ್ಕೃತಿಯನ್ನ ಅಳೆಯೋದು ಅಂತ ಅಲ್ಲ, ಎಲ್ಲ ಸಂಸ್ಕೃತಿಯನ್ನು ಒಟ್ಟಾರೆಯಾಗಿ ಅರ್ಥೈಸ್ಕೊಂಡಾಗ ಮಾತ್ರ ಅದು ಸರಿಯಾಗಿ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಂಡ ಹಾಗೆ ಇರುತ್ತೆ ಅಂತ ರೂತ್ ಬೆನೆಡಿಕ್ಟ್ ಅವರು ಹೇಳ್ತಾ ಬರ್ತಾರೆ. ರೂತ್ ಬೆನೆಡಿಕ್ಟ್ is another anthropologist who has refined the concept of cultural relativism, and then she says that culture must be understood from the context of the whole world. That means culture as a whole. It is not you are going to understand culture from your own context. If you are going to understand from your own context, that is going to become ethnocentrism. That is why we need to understand culture as a whole. Only then we will be able to demarcate, clearly understand as to what is culture.
Wallace and Wallace have defined cultural relativism as the doctrine that suggests each culture should be studied only in relation to itself and not judged by external cultural standards or by universal standard. As the definition says, cultural relativism is considered to be a principle, a doctrine, where it has to be understood from its own point of view. It should not be compared with any other cultural standards, or it should not be taken into consideration with universal standard of culture. Hence, we need to understand culture from cultural group, cultural point of view itself. There should not be any kind of judgment based on the comparison of one particular culture with external cultural standards or universal cultural standards. ವ್ಯಾಲಿಸ್ ಮತ್ತು ವ್ಯಾಲಿಸ್ ರವರು ಸಾಂಸ್ಕೃತಿಕ ಸಾಪೇಕ್ಷತಾವಾದ ಅನ್ನುವಂಥದ್ದು ತನ್ನ ಸಂಸ್ಕೃತಿಗೆ ತಕ್ಕಂತೆ ಮಾತ್ರ ಅಧ್ಯಯನ ಮಾಡಿ ಅದನ್ನು ನಾವು ಅರ್ಥೈಸ್ಕೊಳ್ಬೇಕು. ಬಾಹ್ಯ ಸಂಸ್ಕೃತಿಗಳ ಒಂದು ಮಾನದಂಡದಿಂದ ನಾವು ನಿರ್ಣಯವನ್ನು ತೆಗೆದುಕೊಳ್ಬಾರ್ದು ಅನ್ನುವಂತಹ ಒಂದು ಸಿದ್ಧಾಂತವನ್ನೇ ಇವರು ಸಾಂಸ್ಕೃತಿಕ ಸಾಪೇಕ್ಷತಾವಾದ ಅಂತ ಹೇಳ್ತಾ ಬರ್ತಾರೆ. ಮುಂದುವರೆದು ಹಾಟನ್ ಅಂಡ್ ಹಂಟ್ ರವರು ಸಾಂಸ್ಕೃತಿಕ ಸಾಪೇಕ್ಷತಾವಾದ ಅಂತ ಬಂದಾಗ ಅದರ ಒಂದು ಕಾರ್ಯ ಮತ್ತು ಗುಣಲಕ್ಷಣ ಅನ್ನುವಂಥದ್ದು ಸಾಂಸ್ಕೃತಿಕ ಹಿನ್ನೆಲೆಗೆ ಒಳಪಟ್ಟಿದೆ ಅಂತ ಅವರು ಹೇಳ್ತಾ ಬರ್ತಾರೆ. ಸೊ ನಾವು ಯಾವ ರೀತಿಯಾದಂತಹ ಒಂದು ಸಂಸ್ಕೃತಿಯನ್ನ ಅನುಸರಿಸ್ಕೊಂಡು ಹೋಗ್ತಾ ಇರ್ತೀವೋ ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಕಾರ್ಯಗಳನ್ನ ಮತ್ತು ಲಕ್ಷಣಗಳನ್ನ ನಾವು ಹೊಂದಿರ್ತೇವೆ ಅನ್ನುವಂಥದ್ದನ್ನ ಇವರು ಹೇಳ್ತಾ ಬರುವಂಥದ್ದು. Horton and Hunt defines cultural relativism as the function and meaning of a trait that are related to cultural setting. Cultural setting is more important, where we are going to have the functions and traits related to culture depending upon the geographical location and the cultural setting of a particular place. Thereby we see that there is going to be one's own standards have been taken into consideration. That is why it is called as cultural relativism. Every culture can be evaluated in its own context, but not in the context of other culture. When we are going to refer to any other culture or comparison is done, then definitely the concept of superior, inferior, better, worst, all these things will come into will be coming into existence, which is not good for the society. If that is going to come into existence, then it becomes ethnocentrism. That is why cultural relativism is the concept where we are going to have an evaluation of one's own culture from their own cultural point of view, and there should be no comparison. ಸಂಸ್ಕೃತಿಯನ್ನು ನಾವು ಅಳತೆ ಮಾಡುವಂತಹ ಸಂದರ್ಭ ತೆಗೆದುಕೊಂಡಾಗ ಆವಾಗ ನಮಗೆ ಬರುವಂತಹ ಕಾನ್ಸೆಪ್ಟ್ಗಳು ಶ್ರೇಷ್ಠ ಅಥವಾ ಕೀಳರಿಮೆ, ಉತ್ತಮ ಅಥವಾ ಗುಣಮಟ್ಟದ್ದಲ್ಲ ಅನ್ನುವಂತಹ ವಿಚಾರಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಸನ್ನಿವೇಶದಲ್ಲಿ ನಾವು ಸಂಸ್ಕೃತಿಯನ್ನು ಮೌಲ್ಯಮಾಪನ ಮಾಡಬಾರದು ಅಂತ ಹೇಳಿದ್ರೆ ಇತರ ಸಂಸ್ಕೃತಿಗಳನ್ನು ಹೋಲಿಕೆ ಮಾಡಿಕೊಂಡು ಮೌಲ್ಯಮಾಪನ ಮಾಡಬಾರ್ದು ಅನ್ನುವಂಥದ್ದು ಇಲ್ಲಿ ನಾವು ವಿಶೇಷವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು. The concept of cultural relation is one such tool that is going to help us to look at others' action and behavior patterns rationally. Rationality is going to become more important, is taking more importance in cultural relativity. Or, cultural relativity concept is most broadest concept, where we are respecting each and every culture across the globe. ಸಾಂಸ್ಕೃತಿಕ ಸಾಪೇಕ್ಷತೆ ಅನ್ನುವಂತಹ ಒಂದು ಪದವನ್ನು ನಾವು ತೆಗೆದುಕೊಂಡಾಗ ಅಥವಾ ಒಂದು ವಿಚಾರವನ್ನು ತೆಗೆದುಕೊಂಡಾಗ ನಾವಲ್ಲಿ ನೋಡುವಂಥದ್ದು ಏನು ಅಂತ ಹೇಳಿದ್ರೆ, ಸಂಸ್ಕೃತಿ ಎನ್ನುವಂಥದ್ದು ನಾವು ನಮ್ಮ ಒಂದು ಇತರರ ಒಂದು ಕ್ರಿಯೆಗಳು, ನಮ್ಮ ನಡವಳಿಕೆಯ ಮಾದರಿಗಳು, ಇತರರ ನಡವಳಿಕೆಯ ಮಾದರಿಗಳನ್ನು ತರ್ಕಬದ್ಧವಾಗಿ ನೋಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಆ ರೀತಿಯಾಗಿ ಸಹಾಯ ಮಾಡುವಂತಹ ಸಾಧನ ಇದಾಗಿರೋದ್ರಿಂದ ಸಂಸ್ಕೃತಿ ಎನ್ನುವಂಥದ್ದು ಉತ್ತಮ ಸ್ಥಾನದಲ್ಲಿದ್ದು ಅದನ್ನು ನಾವು ವಿಶೇಷವಾಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಮುಂದುವರೆದು ನಾವು ನೋಡೋದೇ ಆದರೆ, cultural relativism is nothing but it is going to give respect to each and every culture equally validated.
Culture deserves respect that we will be able to understand in a proper manner. ಎಲ್ಲ ಸಂಸ್ಕೃತಿಗಳು ಸಮಾನವಾಗಿರುವಂತಹದ್ದು, ಎಲ್ಲ ಸಂಸ್ಕೃತಿಗಳು ಗೌರವಕ್ಕೆ ಅರ್ಹವಾಗಿರುವಂತಹದ್ದು ಅನ್ನುವಂತಹ ವಿಚಾರವನ್ನ ಮಾನ್ಯ ಮಾಡುವಂಥದ್ದು ಈ ಒಂದು ಪರಿಕಲ್ಪನೆ. ಈ ಪರಿಕಲ್ಪನೆ ಹೆಚ್ಚು ಏನ್ ಹೇಳ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸಾಮಾನ್ಯ ಜ್ಞಾನಗಳು, ನಂಬಿಕೆಗಳು ನಿರ್ದಿಷ್ಟವಾದಂತಹ ಸಂಸ್ಕೃತಿಗೆ ಸಂಬಂಧಿಸಿದ್ದಾದ್ರೂ ಕೂಡ 2 ವಿಭಿನ್ನ ಸಂಸ್ಕೃತಿಗಳ ನಡುವೆ ಹೋಲಿಕೆ ಮಾಡೋದು ಸರಿ ಅಲ್ಲ ಅನ್ನುವಂತಹ ವಿಚಾರವನ್ನ ನಮ್ಗೆ ಹೆಚ್ಚು ಮನದಟ್ಟು ಮಾಡ್ತಾ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥೈಸ್ಕೊಳ್ತಾ ಬರಬೇಕು. It is always known that each and every culture is having unique knowledge, belief system to particular culture, but then the 2 different cultures should never be compared. That is more important. These are the various books that we have referred. In the study material, we have given some more books for your higher reference, which you can make use of it. Then in the next class, we shall meet in the 27th session with some more basic concepts related to culture. ಮುಂದಿನ ತರಗತಿಯಲ್ಲಿ ಅಂದರೆ 27ನೇ ಸೆಷನಲ್ಲಿ ನಾವು ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಧನ್ಯವಾದಗಳು.